ನಾವು ಓವರ್ ವೆಯ್ಟ್ ಆಗ್ತಾ ಇರೋದಕ್ಕೆ, ಡಯಾಬಿಟಿಸ್ ಬರೋದಕ್ಕೆ ಮೇನ್ ಕಾರಣ ಕಾರ್ಬೋಹೈಡ್ರೇಟು, ಎಸ್ಪೆಷಲಿ ರೈಸು, ಶುಗರ್ ಅಂತ ತುಂಬಾ ಜನ ಅಂದ್ಕೊಂಡಿರ್ತೀರ. ಇದು ಕಂಪ್ಲೀಟ್ಲಿ ರಾಂಗು. ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂತಂದ್ರೆ ನಮ್ಮ ದೇಹಕ್ಕೆ ಎಲ್ಲಾ ರೀತಿ ನ್ಯೂಟ್ರಿಯೆಂಟ್ಸು ಬೇಕು, ಬಟ್ ನಾವು ಸೇವಿಸ್ತಿರೋದು ಬರೀ ಕಾರ್ಬೋಹೈಡ್ರೇಟು. ಬೆಳಗ್ಗೆ ತಿಂಡಿ ಚಪಾತಿ, ಪುಳಿಯೋಗರೆ, ದೋಸೆ, ಇಡ್ಲಿ, ರೈಸ್ ಬಾತ್ಗಳು, ವೆರೈಟಿ ಎಲ್ಲ ಕಾರ್ಬೋಹೈಡ್ರೇಟೆ. ಮಧ್ಯಾಹ್ನ ಅನ್ನ ಸಾರು, ಈವನ್ ಚಪಾತಿ ಮುದ್ದೆ ತಿಂತಿದಾರ ಅಂದ್ರೂ ಅದು ಕಾರ್ಬೋಹೈಡ್ರೇಟೆ. ಅದರಿಂದ ಯಾವುದು ಡಯಾಬಿಟಿಸ್ ಕ್ಯೂರ್ ಆಗಲ್ಲ. ಈವನ್ ರಾತ್ರಿನೂ ಅಷ್ಟೇ ಅನ್ನ ಸಾರು. ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಬೇಕು ಅಂತಂದ್ರೆ ಎನರ್ಜಿ ಕೊಡಕ್ಕೆ. ಎನರ್ಜಿ ಯಾವಾಗ ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗ. ಏನ್ ಮಾಡ್ತೀರಾ? ಬೆಳಿಗ್ಗೆ ಎದ್ದೇಳ್ತೀರಾ, ಫ್ರೆಶ್ ಅಪ್ ಆಗ್ತೀರಾ, ತಿಂಡಿ ತಿಂತೀರಾ, ಆಫೀಸ್ಗೆ ಹೋಗ್ತೀರಾ, ಕೂರ್ತೀರಾ, ಕೆಲಸ ಮಾಡ್ತೀರಾ, ರಾತ್ರಿ ಬರ್ತೀರಾ, ಊಟ ಮಾಡ್ತೀರಾ, ಮಲಗ್ತೀರಾ. ಏನಕ್ಕೆ ನಿಮ್ ಕಾರ್ಬೋಹೈಡ್ರೇಟು? ಫಿಸಿಕಲಿ ಓಡಾಡ್ಕೊಂಡು ಮಾಡೋ ಕೆಲಸ ಅಥವಾ ಹೌಸ್ ವೈಫ್ದು ಮನೆಯೆಲ್ಲ ಕೆಲಸ ಮಾಡೋದಿದೆ ಅಂತ ಅಂದ್ರೆ ಕಾರ್ಬೋಹೈಡ್ರೇಟ್ ಫೈನ್. ಇಲ್ಲದೆ ಇದ್ರೆ ಅದು ವೇಸ್ಟ್. ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ 30%, ಮ್ಯಾಕ್ಸಿಮಮ್ 50% ಕಾರ್ಬೋಹೈಡ್ರೇಟ್ ತಿಂದು ನಿಮ್ಮ ತಟ್ಟೆಯಲ್ಲಿ ತರಕಾರಿ, ಸೊಪ್ಪು, ಹಣ್ಣುಗಳು, ಎಸ್ಪೆಷಲಿ ಪ್ರೋಟೀನ್ ಅನ್ನೋ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫಿಟ್ ಆಗ್ತೀರಾ. ಯಾವುದೇ ರೀತಿ ಶುಗರ್ ಐಟಮ್ ತಿಂದ್ರೂ ಶುಗರ್ ಬರಲ್ಲ.